ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಚಾಪ್ಟರ್ ವೈಸು ಕ್ವಶನ್ ಆನ್ಸರು ಜೊತೆಗೆ PDF ಕಾಪಿ ಜೊತೆಗೆ ಇಂಪಾರ್ಟೆಂಟು ಹಾಗೂ ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡಿ ಪ್ರತಿಯೊಂದು ಪಾಠದ ಇಂಪಾರ್ಟೆಂಟ್ಸ್ಗಳನ್ನು 6 ಅಂಕಕ್ಕೆ ಬರುತ್ತೋ ಅಥವಾ 4 ಅಂಕಕ್ಕೆ ಅಂತ ರಿಲೀಸ್ ಮಾಡ್ತಾಯಿದ್ವಿ. ದಿ ವೋಟರು ನಮ್ಮ ಬ್ಲೂ ಪ್ರಿಂಟ್ ಪ್ರಕಾರ ಪ್ರೀತಿಯ ವಿದ್ಯಾರ್ಥಿಗಳೇ 6 ಅಂಕಕ್ಕೆ ಇದೆ. ಆದರೆ ವೋಟರಲ್ಲಿ 3 ಪ್ರಶ್ನೆಗಳಿವೆ. ಯಾವುದು ಅಂತ ಹೇಳಿದರೆ, ಒಂದು ರೈಟ್ ಎ ನೋಟ್ ಆನ್ ರೂಫ್ ಅಂತ, ಅದೇ ಪ್ರಶ್ನೆ ಇಲ್ಲಿ ಅಪ್ಲೋಡನ್ನು ಮಾಡುತ್ತಿರುವಂಥದ್ದು. ಯಾಕಂದರೆ ಸುಮಾರು ಕಂಟಿನ್ಯೂಸ್ ಆಗಿ 3 ಎಕ್ಸಾಮ್ಗಳಿಗೆ ಇದನ್ನೇ ಹೀಗೆ ಕೊಟ್ಕೊತ ಬರ್ತಾ ಇದ್ದಾರೆ. ಲಾಸ್ಟ್ ಇಯರ್ ಸಪ್ಲಿಮೆಂಟ್ರಿ, ಲಾಸ್ಟ್ ಇಯರ್ ಆ್ಯನಿಮಲ್ ಎಕ್ಸಾಮು, ಹೀಗೆ ಈ ಪ್ರಶ್ನೆ ರಿಪೀಟ್ ಆಗಿರುವಂಥದ್ದು. ಹಾಗಾಗಿ ಈ ಪ್ರಶ್ನೆಗೆ ನಾನು ಒತ್ತನ್ನು ಕೊಟ್ಟು ಬರುತ್ತಿರುವಂಥದ್ದು. ಭಾಳ ಡಿಫಿಕಲ್ಟ್ ಏನಾದರೂ ಪೇಪರ್ ಬಂದರೆ ಅದರಲ್ಲಿ ನಿಮಗೆ POP ಪಾರ್ಟಿ ಯಾಕೆ ಚಾಲ್ತಿಗೆ ಬಂತು, ಹೌದಲ್ವಾ? ವೈ ಇಟ್ ಹ್ಯಾಸ್ ಕಮ್, ಫಾರ್ ವಾಟ್ ರೀಸನ್ ದ POP ಪಾರ್ಟಿ ಇಂಟ್ರಡ್ಯೂಸ್ಡ್ ದಟ್ ದೇ ಆರ್ ಗೋಯಿಂಗ್ ಟು ಕಾಂಪೀಟ್ ವಿತ್ PAP ಪಾರ್ಟಿ. POPನವರು ಯಾಕೆ ತಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿಕೊಂಡು PAP ವಿರುದ್ಧವಾಗಿ ನಿಂತ್ಕೊತಾರೆ ಅನ್ನೋದು ಕೇಳಬಹುದಾಗಿದೆ. ಬನ್ನಿ ಸರ್, ಈ ಒಂದು ಆನ್ಸರನ್ನು ನೋಡೋದಾದರೆ, ರೂಫೋಸ್ ಓಕೋಕಿ ಅಂತ ಒಬ್ಬ ಮನುಷ್ಯ ಇರ್ತಾನೆ. ಅವನಿಗೆ ಎಲ್ಲರೂ ಕೂಡ ರೂಫ್ ಅಂತ ಶಾರ್ಟ್ ನೇಮಲ್ಲಿ ಕರೀತಾ ಇರ್ತಾರೆ, ರೂಫ್ ಅಂತ. ಅರ್ಥ ಆಯ್ತಾ? ಯಾಕೆ ಕರೀತಾ ಇರ್ತಾರೆ ಅಂದರೆ, ಜನ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ. ಆದರೂ ಕೂಡ ವಿದ್ಯಾರ್ಥಿಗಳು ಕೆಲವೊಮ್ಮೆ ಹೇಳಲಿಕ್ಕಾಗಲ್ಲ ಅಲ್ವಾ. ಈತ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾನೆ. ಯಾರ ಹತ್ರ ಅಂತ ಹೇಳಿದರೆ, ಮಾರ್ಕಸ್ ಇಬೆ PAP ಪಾರ್ಟಿಯ ಓನರ್ ಹತ್ರ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾನೆ. ರೂಫು ಎಲೆಕ್ಷನಲ್ಲಿ ಎಕ್ಸ್ಪರ್ಟ್ ಆಗಿರ್ತಾನೆ. ಹಿ ವಾಸ್ ಎ ರಿಯಲ್ ಎಕ್ಸ್ಪರ್ಟ್ ಇನ್ ಎಲೆಕ್ಷನ್ ಕ್ಯಾಂಪೇನ್ ಎಟ್ ಆಲ್ ಲೆವೆಲ್ಸ್, ವೆದರ್ ಇಟ್ ಈಸ್ ಇನ್ ವಿಲೇಜ್ ಆರ್ ಲೋಕಲ್ ಗೌರ್ಮೆಂಟ್ ಆರ್ ನ್ಯಾಷನಲ್. ಯಾವುದೇ ಎಲೆಕ್ಷನ್ ನಡೀಲಿ, ರೂಫು ಹಿ ಬಿಕಮ್ ದಿ ಎಕ್ಸ್ಪರ್ಟ್, ಹಿ ಬಿಕಮ್ ದಿ ಮ್ಯಾನಿಪುಲೇಟರ್, ಇಂಟೆಲಿಜೆಂಟ್ ಮ್ಯಾನಿಪುಲೇಟರ್. ಹಿ ಕುಡ್ ಟೆಲ್ ದಿ ಮೂಡ್ ಆ್ಯಂಡ್ ದಿ ಟೆಂಪರ್ ಆಫ್ ದಿ ಪೀಪಲ್, ಆಫ್ ದ ವಿಲೇಜ್ ಪೀಪಲ್ ಆಫ್ ದಟ್ ವಿಲೇಜ್. ಮೀನ್ಸ್ ಉಮೋಫಿಯಾ, ಇಲ್ಲಿ ಬರುವಂಥ ವಿಲೇಜ್ ಹೆಸರು ಉಮೋಫಿಯಾ ಅಂತ. ಬನ್ನಿ, ಹಾಗಿದ್ದರೆ ರೂಫ್ ಏನೇನು ಕೆಲಸ ಮಾಡ್ತಾನೆ? ಯಾಕಂದರೆ ಇಲ್ಲಿ ರೂಫಿನ ಬಗ್ಗೆ ಬರೀರಿ ಅಂತ ಕೊಟ್ಟಿದ್ದಾರೆ. ರೂಫ್ ಒಬ್ಬ ಮೋಸ್ಟ್ ಟ್ರಸ್ಟೆಡ್, ಏನಂತೀರ ನೀವು, ಆಫ್ ದೀಸ್ ಕ್ಯಾಂಪೇನರ್ಸ್. ಎಲ್ಲ ಕ್ಯಾಂಪೇನರ್ಸ್ಗಳಲ್ಲಿ ರೂಫಿನ ಮೇಲೆ ಬಹಳ ನಂಬಿಕೆಯನ್ನು ಕಣ್ಣು ಮುಚ್ಚಿ ನಂಬುವಂಥ ಮನುಷ್ಯ ಆಗಿದ್ದ. ಆದರೆ ಒಂದಿನ ಏನಾಗುತ್ತೆ ಅಂದರೆ, ಈ ಒಂದು ರೂಫ್, ಈ ಪಾಠ ನಮಗೆ ಯಾಕಿದೆ ಅಂದರೆ, ದಿ ವೋಟರು, how the people will manipulate themselves, how people will change their mindset. You can't believe your own shadow ಅಂತ. ಯಾಕಂದರೆ ಪಕ್ಕದಲ್ಲಿರೋನು ಯಾರಿಗೆ ಓಟ್ ಹಾಕ್ತಾನೆ ಅಂತ ಗೊತ್ತಿರಲ್ಲ. ರೂಫ್ ಈಸ್ ವರ್ಕಿಂಗ್ ಫಾರ್ PAP ಪಾರ್ಟಿ. ಅಟ್ ಲಾಸ್ಟ್ ಡೇ ವಾಟ್ ಹ್ಯಾಪಂಡ್, ದಿ ಅಪೋನೆಂಟ್ ಟೀಮ್, ದಿ ಕ್ಯಾಂಪೇನರ್ಸ್, ದೇ ಕೇಮ್ ಟು ರೂಫ್ ಹೌಸ್ ಆ್ಯಂಡ್ ದೇ ಆಫರ್ಡ್ ದ 5 pounds. ರೂಫ್ ರಿಸೀವ್ಡ್ ಇಟ್ ಹ್ಯಾಪಿಲಿ. ಅಟ್ ಲಾಸ್ಟ್ ರೂಫ್ ಕಾಸ್ಟ್ ಹಿಸ್ ವೋಟ್ to POP party. He torn his ballot paper, torn ಆಯಿತಾ, TORN, torn ಅಲ್ಲ, ಅದು TORN, torn. He torn his ballot paper. He put half of the ballot paper first into the POP's box, then into the PAP box. ಅಂದರೆ ಅರ್ಥ ಏನು ಅಂತ ಹೇಳಿದರೆ, ಇಂಥ ಒಳ್ಳೆಯ ಜನರು ಕೂಡ ಇದರಲ್ಲಿ ಏನಾಗ್ತಾರೆ ಅಂತ ಹೇಳಿದರೆ, ದುಡ್ಡಿನ ಆಮಿಷಕ್ಕಾಗಿ ಎಲ್ಲ ಒಳಗೆ ಹೋಗ್ಬಿಡ್ತಾರೆ ಅಂತ. ಬ್ರೈಬ್ ಅಂದರೆ ಲಂಚ ತಗೊಂಬಿಡ್ತಾರೆ ಅಂತ. ಮೀನ್ಸ್ ಆಲ್ ಕಂಟ್ರೀಸ್ ಆರ್ ಮ್ಯಾನಿಪುಲೇಟೆಡ್ ಇನ್ ದಿಸ್. ದ ವೋಟಿಂಗ್ ಸಿಸ್ಟಮ್ ಈಸ್ ವೆರಿ ರಾಂಗ್ ಅಂತ. ದ ಪೀಪಲ್ ಶುಡ್ ಎಲೆಕ್ಟ್ ದ ರೈಟ್ ಪರ್ಸನ್, ನಾಟ್ ವಿತ್ ದಿ ಹೆಲ್ಪ್ ಆಫ್ ಮನಿ. ದೇ ಶುಡ್ ನಾಟ್ ವೋಟ್ ಫಾರ್ ಮನಿ. ದೇ ಶುಡ್ ಸಿ what type of person they are going to vote, and because that same person is going to rule for 5 years, next 5 years. ಈ ಪಾಠ ನಮಗೆ ಅದನ್ನು ಹೇಳ್ಕೊಡುತ್ತೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಭಾಳ ಜನ ಕೇಳಲ್ಲ ಇವೆಲ್ಲ ಕೂತ್ಕೊಂಡು, ಅವರಿಗೇನು ನೋಟ್ಸ್ ಬೇಕು. ನಿಮ್ಮಷ್ಟು ಮೂರ್ಖರು ಯಾರೂ ಅಲ್ಲ, ಡೌನ್ಲೋಡ್ ಮಾಡ್ಕೊಂಡು ಸಿಕ್ತು ಅಂತ. ಅದು ಒಂದು ಕಡೆ ಮೈಂಡ್ಸೆಟ್ಟಿಗೆ. ಪಾಠನೇ ಗೊತ್ತಿಲ್ಲ, ಕ್ಯಾರೆಕ್ಟರ್ ಗೊತ್ತಿಲ್ಲ, ಕಥೆನೇ ಗೊತ್ತಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಎಕ್ಸಾಮಲ್ಲಿ ಹೋಗಿ ಬರೀಲಿಕ್ಕಾಗಲ್ಲಪ್ಪ. ಕಾಪಿ ಹೊಡಿಬೇಡಿ, ಡಿಬಾರ್ ಆದರೆ ಭಾಳ ತೊಂದರೆ ಸರ್. ಓಕೆ, ಹಾಗಾಗಿ ಯು ಆರ್ ಗೋಯಿಂಗ್ ಟು ರೈಟ್ ಬೋರ್ಡ್ ಎಕ್ಸಾಮ್ಸ್. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದೆವರಿಯಲಿ. ಎಲ್ಲ ಗ್ರಾಮರ್ ವೀಡಿಯೋಸ್ಗಳನ್ನು ಈಗಾಗಲೇ ಇವತ್ತು ಸುಮಾರು 10 ವೀಡಿಯೋಸ್ಗಳು ಅಪ್ಲೋಡ್ ಆಗಿದೆ. ನಿನ್ನೆ 4, ಮೊನ್ನೆ 3, ಅಲ್ಲಿಗೆ ಟೋಟಲ್ 17 ವೀಡಿಯೋಸ್ ಇಂಗ್ಲೀಷಿಗೆ ಸಂಬಂಧಪಟ್ಟಿರುವಂಥದ್ದು, ಎಕ್ಸಾಮಿಗೆ ಬರುವಂಥದ್ದು ಅಂದರೆ ಅರ್ಥ ಆಯ್ತಲ್ವ? ಫಿಕ್ಸ್ ಸರ್. ಎಕ್ಸಾಮ್ ಆದಮೇಲೆ ನೀವೇ ಹೇಳ್ತೀರಾ. ಡೈಲಿ ನಾವು 9:15 ರಾತ್ರಿ ಆನ್ಲೈನಲ್ಲಿ ಬರ್ತಾಯಿದ್ದೀವಿ.
ಏನಾದರೂ ಡೌಟ್ ಇದ್ದಲ್ಲಿ ತಾವುಗಳು ಅಲ್ಲಿ ಕೇಳ್ಬೋದು ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ನಿಮ್ಮ ಪ್ರೀತಿ ಸಹಕಾರ ಹೀಗೆ ಇದ್ದರೆ ಮುಂದಿನ ದಿನಗಳಲ್ಲಿಯೂ ಕೂಡ ನಿಮಗೆ ಬೇಕಾಗಿರುವ ಹೆಲ್ಪನ್ನು ನಾವು ಮಾಡ್ತೇವೆ. ನೀವು ಕೂಡ ನಮಗೆ ಒಂದು ಹೆಲ್ಪನ್ನು ಮಾಡಬೇಕು. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಬೇಕು. ಜೊತೆಗೆ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದರೆ ಒಂದು ಲೈಕ್ ಒಂದು ಕಮೆಂಟ್ ಬರೆದ್ರೆ ತುಂಬ ಹೆಲ್ಪ್ ಆಗುತ್ತೆ ಸರ್. ಗಾಡ್ ಬ್ಲೆಸ್ ಯು ಆಲ್.